ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ರೂಫ್ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನು ಇನ್ಸ್ಟಾಲ್ ಮಾಡುವುದು ಹೇಗೆ ಎಂದು ತಿಳಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಸೋಲಾರ್ PV ಪ್ಯಾನೆಲ್ ಅಳವಡಿಸಲು ರೂಫ್ ಮೇಲೆ ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿ. SPV ಪ್ಯಾನೆಲ್ ಅನ್ನು ಆರೋಹಿಸಲು ಫ್ರೇಮ್ ಸೆಟಪ್ ಅನ್ನು ತಯಾರಿಸಿ. ಸರಿಯಾದ ಸ್ಥಾನ ಅಥವಾ ಆಂಗಲ್ ಆಯ್ಕೆ ಮಾಡಿ ಮತ್ತು ರೂಫ್ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನು ಸ್ಥಾಪಿಸಿ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಟೂಲ್ಸ್, ಎಕ್ವಿಪ್ಮೆಂಟ್ ಮತ್ತು ಮೆಟೀರಿಯಲ್ಸ್ ಅನ್ನು ಸಂಗ್ರಹಿಸೋಣ. ಸೂಕ್ತವಾದ ಡ್ರಿಲ್ ಬಿಟ್ಗಳೊಂದಿಗೆ ಪವರ್ ಡ್ರಿಲ್ಲಿಂಗ್ ಅಥವಾ ಸುತ್ತಿಗೆ ಯಂತ್ರ, ಟ್ರೈನೀಸ್ ಟೂಲ್ ಕಿಟ್, ಸೋಲಾರ್ ಪ್ಯಾನೆಲ್ 12 ವೋಲ್ಟ್ 50 ವಾಟ್ 4 ನಂಬರ್ಸ್, ಸೇಫ್ಟಿ ಹೆಲ್ಮೆಟ್, ಸೇಫ್ಟಿ ಗ್ಲೌಸ್, ಬೇಸ್ ಬ್ರಾಕೆಟ್ಸ್ 28 ಇಂಚಸ್ 6 ನಂಬರ್ಸ್, contact brackets 28 inches 6 numbers, supporting brackets 14.8 inches, end clamp, mid clamp M8 into 25 mm screws, bolt and nuts. ಈ ಪ್ರಾಯೋಗಿಕವನ್ನು ಪ್ರಾರಂಭಿಸುವ ಮೊದಲು ತೆಗೆದುಕೊಳ್ಳಬೇಕಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ನಾವು ಚರ್ಚಿಸೋಣ. PV ಮಾಡ್ಯೂಲ್ ಮತ್ತು ಇತರ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಗಳನ್ನು ಸ್ಥಾಪಿಸಲು, ವೈರ್ ಮಾಡಲು, ಕಾರ್ಯನಿರ್ವಹಿಸಲು ಮತ್ತು ನಿರ್ವಹಿಸಲು ಪ್ರಯತ್ನಿಸುವ ಮೊದಲು ಎಲ್ಲಾ ಸೂಚನೆಗಳನ್ನು ಓದಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. PV ಮಾಡ್ಯೂಲ್ ಇಂಟರ್ ಕನೆಕ್ಷನ್ ಸೂರ್ಯನ ಬೆಳಕು ಅಥವಾ ಇತರ ಬೆಳಕಿನ ಮೂಲಗಳಿಗೆ ಒಡ್ಡಿಕೊಂಡಾಗ ನೇರ ಪ್ರವಾಹವನ್ನು ರವಾನಿಸುತ್ತದೆ. ಟರ್ಮಿನಲ್ಗಳಂತಹ ಮಾಡ್ಯೂಲ್ನ ವಿದ್ಯುತ್ ಸಕ್ರಿಯ ಭಾಗಗಳೊಂದಿಗೆ ಸಂಪರ್ಕವು ಗಾಯ ಅಥವಾ ಸಾವಿಗೆ ಕಾರಣವಾಗಬಹುದು. ಮಾಡ್ಯೂಲ್ ಮತ್ತು ಇತರ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಸಂಪರ್ಕಗೊಂಡಿದ್ದರು ಅಥವಾ ಸಂಪರ್ಕ ಕಡಿತಗೊಂಡಿದೆ. 30 ವೋಲ್ಟ್ DC ಅಥವಾ ಗ್ರೇಟರ್ ಸಂಪರ್ಕವನ್ನು ತಡೆಗಟ್ಟಲು ಮತ್ತು ಅನುಸ್ಥಾಪನೆಯ ಸಮಯದಲ್ಲಿ ನಿಮ್ಮ ಕೈಗಳನ್ನು ತೀಕ್ಷ್ಣವಾದ ಅಂಚುಗಳಿಂದ ರಕ್ಷಿಸಲು ಸೂಕ್ತವಾದ ರಕ್ಷಣೆ ಇಲ್ಲದ ಸ್ಲಿಪ್ ಕೈಗವಸವನ್ನು, ಬಟ್ಟೆಗಳು ಇತ್ಯಾದಿಗಳನ್ನು ಧರಿಸಿ. ವಿದ್ಯುತ್ ಆಘಾತದ ಅಪಾಯವನ್ನು ಕಡಿಮೆ ಮಾಡಲು ಎಲೆಕ್ಟ್ರಿಕಲ್ ಇನ್ಸುಲೇಟೆಡ್ ಟೂಲ್ಸ್ಗಳನ್ನು ಬಳಸಿ. ಮಾಡ್ಯೂಲ್ ಅಥವಾ ವೈರಿಂಗ್ ಅನ್ನು ಸ್ಥಾಪಿಸುವಾಗ ಅಥವಾ ಕೆಲಸ ಮಾಡುವಾಗ ವಿದ್ಯುತ್ ಉತ್ಪಾದನೆಯನ್ನು ನಿಲ್ಲಿಸಲು PV ಅರೆಯಲ್ಲಿರುವ ಮಾಡ್ಯೂಲ್ಗಳ ಮುಂಭಾಗವನ್ನು ಅಪಾರದರ್ಶಕ ವಸ್ತುವಿನೊಂದಿಗೆ ಕವರ್ ಮಾಡಿ. ಸೋಲಾರ್ ಪ್ಯಾನೆಲ್ ಅನ್ನು ಸ್ಥಾಪಿಸಲು ರೂಫ್ ಮೇಲೆ ಸ್ಥಳದ ಆಯ್ಕೆ. ಸೋಲಾರ್ ಪ್ಯಾನೆಲ್ ಅಳವಡಿಕೆಯ ನೆರಳು ಇಲ್ಲದ ರೂಫ್ ಆಯ್ಕೆ ಮಾಡಿ. ಮರಗಳು, ಕಟ್ಟಡಗಳು ಅಥವಾ ಇತರ ಅಡೆತಡೆಗಳಿಂದ ಮಬ್ಬಾಗಿರುವ ಪ್ರದೇಶಗಳಲ್ಲಿ ಪ್ಯಾನೆಲ್ಗಳನ್ನು ಸ್ಥಾಪಿಸುವುದನ್ನು ತಪ್ಪಿಸಿ, ಏಕೆಂದರೆ ಛಾಯೆಯು ಶಕ್ತಿಯ ಉತ್ಪಾದನೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಅನುಸ್ಥಾಪನೆಗೆ ರೂಫ್ ಅಂಚು ಮತ್ತು ಸೋಲಾರ್ ರಚನೆಯ ಬಾಹ್ಯ ಅಂಚಿನ ನಡುವೆ ಸುರಕ್ಷಿತ ಕೆಲಸದ ಪ್ರದೇಶವನ್ನು ಬಿಡಿ. ಸೋಲಾರ್ ಪ್ಯಾನೆಲ್ ಅನ್ನು ಅನುಸ್ಥಾಪನೆಯ ದಿಕ್ಕನ್ನು ಸೂರ್ಯನನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ವರ್ಷವಿಡೀ ಹೆಚ್ಚು ಸೂರ್ಯನ ಬೆಳಕನ್ನು ಕ್ಯಾಪ್ಚರ್ ಸೋಲಾರ್ ಪ್ಯಾನೆಲ್ನ ಟಿಲ್ಟ್ ಕೋನವು ನಿಮ್ಮ ಲ್ಯಾಟಿಟ್ಯೂಡ್ ಹೊಂದಿಕೆಯಾಗಬೇಕು. ಕೆಲವು ಸಂದರ್ಭಗಳಲ್ಲಿ ಕಾಲೋಚಿತ ಬದಲಾವಣೆಗಳನ್ನು ಲೆಕ್ಕಹಾಕಲು ಟಿಲ್ಟ್ ಕೋನವನ್ನು ಸ್ವಲ್ಪ ಮಟ್ಟಿಗೆ ಸರಿಹೊಂದಿಸುವುದರಿಂದ ಒಟ್ಟಾರೆ ಕಾರ್ಯಕ್ಷಮತೆಯನ್ನು ಸುಧಾರಿಸಬಹುದು. ಪ್ರತಿದಿನ ಸಾಧ್ಯವಾದಷ್ಟು ಕಾಲ ಸೂರ್ಯನ ಬೆಳಕಿನ ಕಿರಣಗಳನ್ನು ಪಡೆಯುವ ಸೋಲಾರ್ ಪ್ಯಾನೆಲ್ಗಳನ್ನು ಸ್ಥಾಪಿಸಲು ನಿಮ್ಮ ರೂಫ್ ಪ್ರದೇಶವನ್ನು ಆರಿಸಿ. ಸೋಲಾರ್ ಪ್ಯಾನೆಲ್ ಅನ್ನು ರೂಫ್ ಮೇಲೆ ಅಥವಾ ಸ್ಟ್ಯಾಂಡ್ನಲ್ಲಿ ಫ್ಲಶ್ನಲ್ಲಿ ಜೋಡಿಸಬಹುದು ಅಥವಾ ಸೂರ್ಯನ ನೇರ ಕಿರಣಗಳಿಂದ ಪ್ರವೇಶಿಸುವ ಸ್ಥಾನವನ್ನು ಗರಿಷ್ಠಗೊಳಿಸಲು ಕೋನದಲ್ಲಿ ಜೋಡಿಸಬಹುದು. ಫ್ಲಶ್ ಆರೋಹಣವು ನಯವಾದ ಮತ್ತು ಸಮಗ್ರ ನೋಟವನ್ನು ನೀಡುತ್ತದೆ. ಹೆಚ್ಚು ಸುವ್ಯವಸ್ಥೆಗೆ ನೋಟಕ್ಕಾಗಿ ಸೋಲಾರ್ ಪ್ಯಾನೆಲ್ ಅನ್ನು ರೂಫ್ ಒಂದಿಗೆ ಮಿಶ್ರಣ ಮಾಡುತ್ತದೆ. SPV ಪ್ಯಾನೆಲ್ ಅನ್ನು ಆರೋಹಿಸಲು ಫ್ರೇಮ್ ಸೆಟಪ್ ಅನ್ನು ಸಿದ್ಧಪಡಿಸುವುದು. ನೆಲದ ಮೇಲೆ ಜೋಡಿಸಲಾದ ಸೋಲಾರ್ ಪ್ಯಾನೆಲ್ಗಳನ್ನು ಸ್ಥಾಪಿಸಲು ನೀವು ಯೋಚಿಸುವ ಪ್ರದೇಶವನ್ನು ಮೌಲ್ಯಮಾಪನ ಮಾಡಿ
ಇದು ದಿನವಿಡೀ ಸಾಕಷ್ಟು ಸೂರ್ಯನ ಬೆಳಕನ್ನು ಪಡೆಯುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ತೋರಿಸಿರುವಂತೆ ಫಾಸ್ಟ್ನರ್ ಬೋಲ್ಟ್ ಒಂದಿಗೆ ನೆಲದ ಮೇಲೆ ಕಾಂಕ್ರೀಟ್ ಫೋಟಿಂಗ್ಗಳನ್ನು ತಯಾರಿಸಿ. ಕಾಂಕ್ರೀಟ್ ಫೋಟಿಂಗ್ಗಳ ಸಂಖ್ಯೆ, ಗಾತ್ರ ಮತ್ತು ದೂರವನ್ನು ಸೋಲಾರ್ ಪ್ಯಾನೆಲ್ನ ಆಯಾಮಗಳು ಮತ್ತು ವ್ಯಾಟೇಜ್ನಿಂದ ನಿರ್ಧರಿಸಿ. ತೋರಿಸಿರುವಂತೆ ಸೂಕ್ತವಾದ ಬೀಜಗಳು ಮತ್ತು ಬೋಲ್ಟ್ಗಳೊಂದಿಗೆ ಸಂಪರ್ಕ ಬ್ರಾಕೆಟ್ಗಳೊಂದಿಗೆ ಬೇಸ್ ಬ್ರಾಕೆಟ್ಗಳನ್ನು ಆರೋಹಿಸಿ. ತೋರಿಸಿರುವಂತೆ ಟ್ರಯಾಂಗಲ್ ಶೇಪ್ಡ್ ಸ್ಟ್ರಕ್ಚರ್ ರೂಪಿಸಲು ಬೇಸ್ ಮತ್ತು ಸಂಪರ್ಕ ಬ್ರಾಕೆಟ್ಗಳ ನಡುವೆ ಪೋಷಕ ಬ್ರಾಕೆಟ್ಗಳನ್ನು ಆರೋಹಿಸಿ. ಆರೋಹಿಸುವ ಕಂಬಗಳ ಮೇಲ್ಭಾಗಕ್ಕೆ ಮೌಂಟಿಂಗ್ ಬ್ರಾಕೆಟ್ಸ್ ಅಥವಾ ರೈಲ್ಸ್ ಹಳಿಗಳನ್ನು ಲಗತ್ತಿಸಿ. ಈ ಬ್ರಾಕೆಟ್ಸ್ಗಳು ಸೋಲಾರ್ ಪ್ಯಾನೆಲ್ಗಳಿಂದ ಬೆಂಬಲ ರಚನೆಯನ್ನು ಒದಗಿಸುತ್ತದೆ. ಬ್ರಾಕೆಟ್ಗಳನ್ನು ದೃಢವಾಗಿ ಭದ್ರಪಡಿಸಲು ಬೋಲ್ಟ್ಗಳು ಅಥವಾ ಸ್ಕ್ರೂಗಳಂತಹ ಸೂಕ್ತವಾದ ಫಾಸ್ಟ್ನರ್ಸ್ಗಳನ್ನು ಬಳಸಿ. 2 ಸ್ಥಿರ ಟೈಲ್ ರಾಕ್ ಅನ್ನು ತೆಗೆದುಕೊಂಡು ಅವುಗಳನ್ನು ತೋರಿಸಿರುವಂತೆ ರೈಲ್ನೊಂದಿಗೆ ಇರಿಸಿ. ರಾಕ್ನಲ್ಲಿ ಒಂದು ಪ್ಯಾನಲ್ ಹಾಕಿ ಹಿಡಿದಿಡಲು 2 ಎಂಡ್ ಕ್ಲಾಂಪ್ಗಳನ್ನು ಬಳಸಿ ಮತ್ತು ತೋರಿಸಿರುವಂತೆ ಸೋಲಾರ್ ಪ್ಯಾನೆಲ್ನ ಪ್ರತಿ ತುದಿಯಲ್ಲಿ ಒಂದು ತುದಿ ಕ್ಲಾಂಪ್ ಅನ್ನು ಸ್ಥಾಪಿಸಿ. ಈ ಇಡಿಕಟ್ಟುಗಳನ್ನು ಯಾರ್ಕ್ನಲ್ಲಿ ಪ್ಯಾನೆಲ್ ಸುರಕ್ಷಿತವಾಗಿ ಹಿಡಿದಿಡಲು ವಿನ್ಯಾಸಗೊಳಿಸಲಾಗಿದೆ. ವಿಶಿಷ್ಟವಾಗಿ ಅವುಗಳನ್ನು ಪ್ಯಾನೆಲ್ ಅಂಚುಗಳ ಬಳಿ ಇರಿಸಲಾಗುತ್ತದೆ. ಇತರ ಸೋಲಾರ್ ಪ್ಯಾನೆಲ್ಗಳನ್ನು ಅಸ್ತಿತ್ವದಲ್ಲಿರುವವುಗಳೊಂದಿಗೆ ಸಮಾನ ಮಧ್ಯಂತರಗಳಲ್ಲಿ ಜೋಡಿಸಿ ಮತ್ತು ಅಂತ್ಯ ಮತ್ತು ಮಧ್ಯದ ಹಿಡಿಕಟ್ಟುಗಳನ್ನು ಬಳಸಿ ಅವುಗಳನ್ನು ಜೋಡಿಸಿ. ಮಿಡ್ ಕ್ಲಾಂಪ್ ಮತ್ತು ಎಂಡ್ ಕ್ಲಾಂಪ್ಗಾಗಿ ವಿಧಾನವನ್ನು ಸ್ಥಾಪಿಸಿ. ಕೊನೆಯ ಹಿಡಿಕಟ್ಟುಗಳನ್ನು ಮತ್ತು ಮಧ್ಯದ ಹಿಡಿಕಟ್ಟುಗಳನ್ನು 2 ಸೋಲಾರ್ ಪ್ಯಾನೆಲ್ನ ಆರೋಹಿಸುವ ವ್ಯವಸ್ಥೆಯ ಅಗತ್ಯ ಅಂಶಗಳಾಗಿವೆ. ಪ್ಯಾನೆಲ್ಗಳು ಆರೋಹಿಸುವ ರಚನೆಗೆ ಸುರಕ್ಷಿತವಾಗಿ ಜೋಡಿಸಲ್ಪಟ್ಟಿವೆ ಮತ್ತು ವಿವಿಧ ಪರಿಸರ ಪರಿಸ್ಥಿತಿಗಳನ್ನು ತಡೆದುಕೊಳ್ಳಬಲ್ಲವು ಎಂದು ಖಚಿತಪಡಿಸುತ್ತದೆ. ಪ್ಯಾನೆಲ್ಗಳ ನಡುವೆ ಸ್ಥಿರವಾದ ಮಧ್ಯದ ಕ್ಲಾಂಪ್ ಅನ್ನು ಅನುಸರಿಸಿ ಮತ್ತು ಬಳಸಿ. ಸೋಲಾರ್ ಪ್ಯಾನೆಲ್ ಮತ್ತು ಅನುಸ್ಥಾಪನೆಯ ಸರಿಯಾದ ಸ್ಥಾನದ ಆಯ್ಕೆ. ಗರಿಷ್ಠ ಶಕ್ತಿ ಉತ್ಪಾದಿಸಲು ಕೈಪಿಡಿಯ ಸಹಾಯದಿಂದ ಸೋಲಾರ್ ಪ್ಯಾನೆಲ್ಗಳಿಗೆ ಉತ್ತಮ ಪರಿಪೂರ್ಣ ಕೋನವನ್ನು ಆಯ್ಕೆ ಮಾಡಿ. ಸೋಲಾರ್ ಪ್ಯಾನೆಲ್ ಅನ್ನು ಕೋನವು ದಿನವಿಡೀ ಸೂರ್ಯನ ಕಿರಣಗಳನ್ನು ಎಷ್ಟು ನೇರವಾಗಿ ಎದುರಿಸುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ನಿಮ್ಮ ಸ್ಥಳದ ಲ್ಯಾಟಿಟ್ಯೂಡ್ ಹೊಂದಾಣಿಕೆಯಾಗುವಂತೆ ಟಿಲ್ಟ್ ಕೋನವನ್ನು ಹೊಂದಿಸುವ ಮೂಲಕ ಪ್ಯಾನೆಲ್ಗಳು ಪಡೆಯುವ ಸೂರ್ಯನ ಬೆಳಕನ್ನು ನೀವು ಗರಿಷ್ಠಗೊಳಿಸಬಹುದಾದ, ವಿಶೇಷವಾಗಿ ಸೂರ್ಯನ ಗರಿಷ್ಠ ಸಮಯದಲ್ಲಿ. ತೋರಿಸಿರುವಂತೆ ಸ್ಟ್ಯಾಂಡರ್ಡ್ ರೂಫ್ ಪಿಚ್ ಕೋನಕ್ಕಾಗಿ ಪರಿಪೂರ್ಣ ಕೋನವನ್ನು ನೋಡಿ. ಸೆಲೆಕ್ಟಿಂಗ್ ಮತ್ತು ಆಂಗಲ್ನ ಇನ್ಕ್ಲಿನೇಷನ್ ಆಯ್ಕೆ ಮಾಡಿದ ನಂತರ ರಂಧ್ರಗಳನ್ನು ಗುರುತಿಸಿ. ಸೋಲಾರ್ ಪ್ಯಾನೆಲ್ ಅಳವಡಿಕೆಗೆ ಇಳಿಜಾರಿನ ಕೋನವನ್ನು ಟಿಲ್ಟ್ ಕೋನ ಎಂದು ಕರೆಯಲಾಗುತ್ತದೆ. ಇದನ್ನು ಸೋಲಾರ್ ಸ್ಥಾಪನೆಯ ನಿರ್ದಿಷ್ಟ ಸ್ಥಳ ಮತ್ತು ಅದರ ಉದ್ದೇಶಿತ ಉದ್ದೇಶದ ಆಧಾರದ ಮೇಲೆ ಸಾಮಾನ್ಯವಾಗಿ ಆಯ್ಕೆ ಮಾಡಲಾಗುತ್ತದೆ. ಮಾರ್ಕರ್ ಅಥವಾ ಪೆನ್ಸಿಲ್ ಅನ್ನು ಬಳಸಿ ಸೋಲಾರ್ ಪ್ಯಾನೆಲ್ನ ಚೌಕಟ್ಟಿನ ಸ್ಕ್ರೂ ರಂಧ್ರಗಳನ್ನು ಜೋಡಿಸುವ. ಚೌಕಟ್ಟಿನಲ್ಲಿ ಸ್ಥಳಗಳನ್ನು ಗುರುತಿಸಿ. ಗುರುತುಗಳು ನಿಖರವಾಗಿ ಮತ್ತು ಸಮವಾಗಿ ಅಂತರದಲ್ಲಿವೆ ಎಂದು ಖಚಿತಪಡಿಸಿಕೊಳ್ಳಿ. ತೋರಿಸಿರುವಂತೆ ಕೊರೆಯುವ ಯಂತ್ರದ ಸಹಾಯದಿಂದ ರೂಫ್ ಮೇಲೆ ರಂಧ್ರವನ್ನು ಕೊರೆಯಿರಿ. ಗುರುತಿಸಲಾದ ಸ್ಥಳಗಳಲ್ಲಿ ಪೈಲಟ್ ರಂಧ್ರಗಳನ್ನು ಕೊರೆಯುವ ಮೂಲಕ ಪ್ರಾರಂಭಿಸಿ. ಪೈಲಟ್ ರಂಧ್ರಗಳು ದೊಡ್ಡ ಡ್ರಿಲ್ ಬಿಟ್ ಅನ್ನು ಮಾರ್ಗದರ್ಶನ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಡ್ರಿಲ್ ಜಾರಿ ಬೀಳುವುದನ್ನು ತಡೆಯುತ್ತದೆ. ಸ್ಕ್ರೂ ಸಹಾಯದಿಂದ ಫ್ರೇಮ್ ಅನ್ನು ಸರಿಪಡಿಸಿ. ಪ್ಯಾನೆಲ್ ಆನ್ ಫ್ರೇಮ್ ಇರಿಸಿ. ಸೋಲಾರ್ ಪ್ಯಾನೆಲ್ನ ಚೌಕಟ್ಟಿನಲ್ಲಿರುವ ರಂಧ್ರಗಳ ಮೂಲಕ ಮತ್ತು ಆರೋಹಿಸುವ ರಚನೆಯಲ್ಲಿ ಪೂರ್ವ ಕೊರೆಯಲಾದ ರಂಧ್ರಗಳಿಗೆ ಸ್ಕ್ರೂಗಳನ್ನು ಸೇರಿಸಿ. ಸ್ಕ್ರೂ ಡ್ರೈವರ್ ಅಥವಾ ಪವರ್ ಡ್ರಿಲ್ ಅನ್ನು ಸ್ಕ್ರೂ ಡ್ರೈವರ್ ಬಿಟ್ನೊಂದಿಗೆ ಸ್ಕ್ರೂಗಳನ್ನು ದೃಢವಾಗಿ ಆದರೆ ತುಂಬಾ ಬಿಗಿಯಾಗಿ ಓಡಿಸಲು ಬಳಸಿ, ಏಕೆಂದರೆ ಹೆಚ್ಚು ಬಿಗಿಗೊಳಿಸುವುದರಿಂದ ಪ್ಯಾನೆಲ್ ಅಥವಾ ಫ್ರೇಮ್ಗೆ ಹಾನಿಯಾಗಬಹುದು. ಈ ವಿಡಿಯೋದಲ್ಲಿ ನಾವು ಹೇಗೆ ಮಾಡಬೇಕೆಂದು ಚರ್ಚಿಸಿದ್ದೇವೆ. ಸೋಲಾರ್ PV ಪ್ಯಾನೆಲ್ ಅಳವಡಿಸಲು ರೂಫ್ ಮೇಲೆ ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿ.
ಎಸ್ಪಿವಿ ಪ್ಯಾನೆಲ್ ಅನ್ನು ಆರೋಹಿಸಲು ಫ್ರೇಮ್ ಸೆಟಪ್ ಅನ್ನು ತಯಾರಿಸಿ. ಸರಿಯಾದ ಸ್ಥಾನ ಅಥವಾ ಕೋನವನ್ನು ಆಯ್ಕೆ ಮಾಡಿ ಮತ್ತು ಮೇಲೆ ಸೋಲಾರ್ ಪ್ಯಾನೆಲ್ ಸ್ಥಾಪಿಸಿ. ಇದು ಈ ವ್ಯಾಯಾಮವನ್ನು ಮುಕ್ತಾಯಗೊಳಿಸುತ್ತದೆ. ಧನ್ಯವಾದಗಳು.